ಬೆಲೆ ಎಲ್ಲ ರೀಸನಬಲ್ ಆಗಿ ಇದೆ ಸರ್, ಹೇಳ್ತಿದ್ದಾರೆ. ಪಾಪ ಅವರು ಗುಡ್ಡೆ ತರಕಾರಿ ಬಿಸಿಲಲ್ಲಿ ಮಾರ್ಕೊಂಬರ್ತಾರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಹಳ್ಳಿ ಜನಕ್ಕೆ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇಂಥ ಗ್ರಾಹಕರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಎಲ್ಲರೂ. ನಾನು ಎಲ್ಚಿ ಹಣ್ಣು, ಆಮೇಲೆ ನಾಳೆ ಬಿಸಿಬೇಳೆ ಭಾತಕ್ಕೆ ಬೇಕಾಗಿರೋ ತರಕಾರಿಗಳು ಎಲ್ಲ ತೊಗೊಂಡೆ. ಗುಡ್ಡೆ ತರಕಾರಿಗಳು ತೊಗೊಂಡೆ, 10 ರೂಪಾಯಿ 20 ರೂಪಾಯಿ ಎಲ್ಲ ಚೆನ್ನಾಗಿದೆ. ಎಲ್ಲ ವಸ್ತುಗಳು ನೋಡಿ ತೊಗೊಂಡಿದ್ದೀವಿ. ಬಾಳೆಹಣ್ಣು ಚಿಪ್ 50 ರೂಪಾಯಿ ಅಂತ ಹೇಳಿದ್ರು. ಆಮೇಲೆ ಇದು ಶುಗರ್ ಕೇನು ಅದೆಲ್ಲ ತೊಗೊಂಡ್ವಿ ಸರ್. ಈಗ ಗಗನಕ್ಕೆ ಏರಿದೆ, ಇನ್ನೂ ಆ ಕಡೆಗೆ ಹೋಗಿಲ್ಲ, ಹೋಗಬೇಕು. ರೆಗ್ಯುಲರ್ ನಾವು ಮೈಸೂರೇ, ರೆಗ್ಯುಲರ್ ಆಗಿ ಬರ್ತೀವಿ. ಖುಷಿನೇ ಅನ್ನಿಸ್ತಾ ಇದೆ ಸರ್. ಏನು ಅಂದರೆ ಒಳಗಡೆ ಹೋಗೋಕ್ಕಿಂತ ಇಲ್ಲಿ ಇವ್ರಿಗೆ ವ್ಯಾಪಾರ ಕೊಡೋಣ ಅಂತ. ನಿಮಗೆ ಗೊತ್ತು, ಸುಡೋ ಬಿಸಿಲಲ್ಲಿ ಪಾಪ ಕೂತ್ಕೊಂಡು ಮಾರ್ತಿದ್ದಾರೆ. ನಮ್ಮಂಥವ್ರು ಅವ್ರಿಗೊಂಚೂರು ಸಹಾಯ ಮಾಡೋಣ ನಮ್ಮ ಹಳ್ಳಿ ಜನರಿಗೆ ಅಂತ. ಆ ಥರ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲೂ ಅವರು ಕಷ್ಟಪಟ್ಟೆ ತಗೋತಾರೆ. ಇಲ್ಲಿ ಆಚೆ ಇರೋರಿಗೆ ಒಂಚೂರು ನೀವೇ ನೋಡ್ತಿದ್ದೀರಲ್ವ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇವ್ರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಅಂತ ಅಷ್ಟೆ.